ಸ್ನೇಹಿತರೆ ನಮಸ್ತೆ. ಬೋಧಿ ಟ್ರೀ ವತಿಯಿಂದ ಈ ಒಂದು ವಿಡಿಯೋ ತಮಗಾಗಿ. ಈಗ ತಾನೇ SLC ರಿಸಲ್ಟ್ ಬಂದಿದೆ. SLC ನಂತರ ವಿದ್ಯಾರ್ಥಿಗಳು ಏನು ಓದಬೇಕು ಅನ್ನೋದು ತುಂಬ ಗೊಂದಲದಲ್ಲಿರ್ತಾರೆ. PUC ನಂತರ ಕೂಡ ಏನಾಗಬೇಕು ಅನ್ನೋದು ಗೊಂದಲದಲ್ಲಿರ್ತಾರೆ. ಅದಕ್ಕೋಸ್ಕರ SLC ನಂತರ ಏನು ಓದಬೇಕು ಅಥವಾ PUC ನಂತರ ಏನು ಓದಬೇಕು ಅನ್ನೋದನ್ನು ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಅದರಲ್ಲೂ ಕೂಡ ಕಾನೂನು ವಿಭಾಗದಲ್ಲಿ ಏನಾಗ್ಬೋದು ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಲಾ ಮಾಡಬೇಕಾದ್ರೆ ಕನಿಷ್ಠ PUC ಅಥವಾ ಡಿಗ್ರಿ ಓದಬೇಕಾಗಿರುತ್ತೆ. PUCಯಲ್ಲಿ ನೀವು ಆರ್ಟ್ಸ್ ಆದರೂ ಓದ್ಬೋದು, ಕಾಮರ್ಸ್ ಆದರೂ ಓದ್ಬೋದು, ಸೈನ್ಸ್ ಆದರೂ ಓದ್ಬೋದು. ಈ ಮೂರು PUC ಓದಿದ ಸಬ್ಜೆಕ್ಟ್ಗಳ ನಂತರ ನೀವು ಲಾ ಮಾಡಬೇಕಾದ್ರೆ ಮಿನಿಮಮ್ 5 ವರ್ಷ ಬೇಕಾಗುತ್ತೆ. ನೀವು 5 ವರ್ಷದ ಕೋರ್ಸಲ್ಲಿ BA LLB, BCom LLB, BBA LLB, BCA LLB ಓದ್ಬೋದಾಗಿರುತ್ತೆ. ನೀವು ಪ್ರತಿಷ್ಠಿತ ಲಾ ಕಾಲೇಜುಗಳಲ್ಲಿ ಓದಬೇಕಾದ್ರೆ ಕ್ಲಾಟಮ್ನ ಎಕ್ಸಾಮನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಪಾಸ್ ಮಾಡಬೇಕಾಗಿರುತ್ತೆ. ನೀವು ಮಿನಿಮಮ್ PUCಯಲ್ಲಿ 45ರಿಂದ 50% ಒಂದು ತೇರ್ಗಡೆ ಅಂಶಗಳನ್ನ ತೆಗೆದುಕೊಂಡ್ರೆ ನೀವು ಲಾ ಪರೀಕ್ಷೆ ಪಾಸ್ ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ಲಾ ಓದೋದಕ್ಕೆ ಎಲಿಜಿಬಲ್ ಇರ್ತೀರಿ. ನೀವು ಇಷ್ಟು ಹೊತ್ತು ಕೇಳಿದ್ದು PUC ನಂತರ ಲಾ ಮಾಡಬೇಕಾದ್ರೆ. ಈಗ ಇನ್ ಕೇಸ್ ಡಿಗ್ರಿ ಮಾಡಿರ್ತೀರಿ, ನೀವು ಡಿಗ್ರಿ ಆದಮೇಲೆ ನೀವು ಲಾ ಮಾಡಬೇಕಂದ್ರೆ 3 ವರ್ಷ ಡಿಗ್ರಿ ಆದಮೇಲೆ ನೀವು 3 ವರ್ಷ ಮತ್ತೆ LLB ಮಾಡಬೇಕಾಗುತ್ತೆ. ನೀವು ಲಾ ಮಾಡಬೇಕಾದ್ರೆ ಡಿಗ್ರಿಲಿ ಯಾವುದಾದ್ರೂ ಓದಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, ಎನಿ ಡಿಗ್ರಿ ನೀವು ಅದರ 3 ವರ್ಷದ ಬೇಸಿಸ್ ಮೇಲೆ ಮತ್ತೆ ಲಾ ಮಾಡ್ಕೋಬೋದು. ಈಗ ಕೆಲವರು ದುಡಿಯೋದಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಲಾ ಕಾಲೇಜಲ್ಲಿ ಓದಬೇಕು ಅನ್ನೋದು ಆಸೆ ಇರ್ತದೆ, ಲಾ ಮಾಡಬೇಕು ಅನ್ನೋದು ಇರ್ತದೆ. ಅಂಥವ್ರಿಗೆ ರೆಗ್ಯುಲರ್ ಕಾಲೇಜಸ್ಸಲ್ಲಿ ಓದೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸಂಜೆ ಕಾಲೇಜಸ್ ಕೂಡ ಓಪನ್ ಇದ್ದಾವೆ. ನೀವು ಸಂಜೆ ಕಾಲೇಜಸ್ ಕೂಡ ಓದಿ ಅಲ್ಲಿ ಲಾನ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಕಾನೂನು ವಿಭಾಗದಲ್ಲಿ ಇನ್ನೂ ಹೆಚ್ಚಿನವಾಗಿ ವ್ಯಾಸಂಗ ಮಾಡಬೇಕು ಅನ್ನೋದಾದರೆ LLM ಕೂಡ ಮಾಡ್ಕೋಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡ್ಕೋಬೋದು. LLM ಕೂಡ ನೀವು ಪ್ರತಿಷ್ಠಿತ ಲಾ ಕಾಲೇಜಲ್ಲಿ ಮಾಡಬೇಕಾದ್ರೆ ಕ್ಲಾಟ್ PG ಅಂತ ಇರುತ್ತೆ, ಅವನ್ನು ಕೂಡ ನೀವು ಪಾಸ್ ಮಾಡಬೇಕಾಗತ್ತೆ. ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅದನ್ನು ಪಾಸ್ ಮಾಡಿ ನೀವು ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕೂಡ ಇರುತ್ತೆ, ಅವನ್ನ ಪಾಸ್ ಮಾಡಿಕೊಂಡು ಕೂಡ ನೀವು LLM ಮುಗಿಸು ಕೂಡ ಮಾಡ್ಕೋಬೋದು. LLM 2 ವರ್ಷ ಇರುತ್ತೆ. ನೀವು LLM ಮಾಡೋಕ್ಕಾಗಲ್ಲ ಅನ್ನೋದಾದರೆ 1 ವರ್ಷ ಪೋಸ್ಟ್ ಡಿಪ್ಲೊಮಾ ಕೂಡ ಮಾಡ್ಕೋಬೋದು. ಅದು ನೀವು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸೈಬರ್ ಲಾ, ಹೀಗೆ ಪ್ರತಿಯೊಂದನ್ನು ಕೂಡ ಆ ಸಬ್ಜೆಕ್ಟಲ್ಲಿ ಮಾಡ್ಕೋಬೋದು. ನೀವು ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ಬೇಕು ಅಂದಾಗ, ಇಲ್ಲ ಹೆಚ್ಚಿನ ವ್ಯಾಸಂಗ ನಮಗೆ ಬೇಕು ಅಂದಾಗ ನೀವು PhD ಕೂಡ ಕಾನೂನು ವಿಭಾಗದಲ್ಲಿ ಮಾಡ್ಕೋಬೋದು. ಅದಕ್ಕೆ 3ರಿಂದ 5 ವರ್ಷ ನಿಮಗೆ ಸಮಯ ಇರುತ್ತೆ. BCA ಕೋರ್ಸ್ಗಳ ನಂತರ ನೀವು ದೊಡ್ಡ ದೊಡ್ಡ ಲಾ ಸ್ಕೂಲ್ಗಳಲ್ಲಿ ಓದಬೇಕಾದ್ರೆ ಕ್ಲಾಟ್ನ ಒಂದು ಕಂಟೆಕ್ಟ್ ಮಾಡಬೇಕಾಗುತ್ತೆ. ಕ್ಲಾಟ್ ನಂತರ ಐಲೆಟ್ ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಮತ್ತು LSAT ಅಂತ ಇರುತ್ತೆ. ಇವುಗಳನ್ನ ಕೂಡ ನೀವು ಪಾಸ್ ಮಾಡಬೇಕಾಗುತ್ತೆ. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ನೀವು ಮೆರಿಟ್ ಆಧಾರದ ಮೇಲೆ ಕೂಡ ನಿಮ್ಮನ್ನು ಆಯ್ಕೆ ಮಾಡುವಂಥ ಇರ್ತದೆ. ಮಿನಿಮಮ್ ನೀವು 40ರಿಂದ 50% ತೆಗೆದುಕೊಳ್ಳಬೇಕಾಗುತ್ತೆ. ಇದಾದ ನಂತರ ನೀವು ಡಿಗ್ರಿಯಲ್ಲಿ ಓದಬೇಕಾದ್ರೆ ಡಿಗ್ರಿಯಲ್ಲಿ ULC ಇದೆ, NSL ಇದೆ, ಮತ್ತು KSLU ಕೂಡ ಇದೆ. ಇವುಗಳಲ್ಲೂ ಕೂಡ ನೀವು ಡಿಗ್ರಿಯ ನಂತರ ಅಥವಾ PUಗಳ ನಂತರ ನೀವು ಲಾ ಕಾಲೇಜಸ್ಗಳಲ್ಲಿ ಒಂದು ಅಡ್ಮಿಷನ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇಷ್ಟೊತ್ತು ಲಾ ಓದಬೇಕಾದ್ರೆ ಏನೇನು ಓದಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಈಗ ಲಾ ಓದಿದ ನಂತರ ನಿಮಗೆ ಉದ್ಯೋಗಗಳಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಡ್ವೊಕೇಟ್ ಆಗ್ಬೋದು. ಅಡ್ವೊಕೇಟ್ ಆಗಬೇಕಂದ್ರೆ ನೀವು 3 ವರ್ಷ ಅಥವಾ 5 ವರ್ಷನ ಲಾ ಕಂಪ್ಲೀಟ್ ಮಾಡಿದ ನಂತರ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ನೀವು ಎನ್ರೋಲ್ ಆಗಬೇಕಾಗುತ್ತೆ. ಎನ್ರೋಲ್ ಆಗಿದ ನಂತರ ಬಾರ್ ಕೌನ್ಸಿಲಲ್ಲಿ ನೀವು ಒಂದು ಎಕ್ಸಾಮ್ ಕಂಟೆಸ್ಟ್ ಮಾಡ್ತಾರೆ, ಅದನ್ನು ಪಾಸ್ ಮಾಡಬೇಕಾಗುತ್ತೆ. ನಂತರ ನೀವು ಅಡ್ವೊಕೇಸಿಯಲ್ಲಿ ಮುಂದುವರಿಬೋದಾಗುತ್ತೆ. ನಂತರ ನೀವು ಲೀಗಲ್ ಅಡ್ವೈಸರ್ಸ್ ಆಗ್ಬೋದು. ಲೀಗಲ್ ಅಡ್ವೈಸರ್ಸ್ ಆಗಿ ನೀವು ಕಂಪ್ನಿಗಳಲ್ಲಿ, ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ ಲೀಗಲ್ ಅಡ್ವೈಸರ್ ಆಗ್ಬೋದು. ಸರ್ಕಾರಿ ಇಲಾಖೆಗಳು ಕೂಡ ಒಂದು ಕಾನೂನು ತಿಳುವಳಿಕೆ ತಿಳಿಸೋಂಥ ಅವರಾಗ್ಬೋದು. ಅದಾದಮೇಲೆ ಜಡ್ಜ್ ಆಗ್ಬೋದು. ನೀವು ತುಂಬ ಇನ್ನು ನಮಗೆ ಈ ಅಡ್ವೊಕೇಸಿಯಲ್ಲಿ ತುಂಬ ಸುಪೀರಿಯರ್ ಆಗಬೇಕು ಅನ್ನೋದಾದರೆ ಜಡ್ಜಸ್ ಆಗ್ಬೋದು. ಅದೇ ರೀತಿ ಗೌರ್ಮೆಂಟ್ ಕಂಟೆಸ್ಟ್ ಮಾಡೋಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಾಗ್ಬೋದು. ಮತ್ತು ಜಾಗ್ ಅಂತ ತುಂಬ ಇಂಪಾರ್ಟೆಂಟ್ ಇದು. ಜಾಗ್ ಅನ್ನೋದು ಕೂಡ ಒಂದು ಉದ್ಯೋಗನೇ. ಅದೇನು ಅಂತ ಅನ್ನೋದಾದರೆ ಮಿಲ್ಟ್ರಿಯಲ್ಲಿ ನಾವು ಒಂದು ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ಬೋದಾಗುತ್ತೆ. ಅದೇ ರೀತಿ ಪ್ರೊಫೆಸರ್ಗಳಾಗ್ಬೋದು. ನಾವು ಪ್ರೊಫೆಸರ್ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್, ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನೀವು ಡಿಗ್ರಿ ಆದಮೇಲೆ ಅಡ್ವೊಕೇಸಿ ಆಗಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನೀವು ಫೇಸ್ ಮಾಡ್ಬೋದು. ಎನಿ ಡಿಗ್ರಿ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಫೇಸ್ ಮಾಡಿ ಯಾವುದಾದ್ರೂ UPSC ಆಗಿರ್ಬೋದು, KPSC ಆಗಿರ್ಬೋದು, ನೀವು ಅವುಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಪಡ್ಕೋಬೋದು. ಮತ್ತು
ಲೀಗಲ್ ರಿಸರ್ಚರ್ ಆಗಿ ಕೂಡ ನೀವು ಕೆಲಸ ಮಾಡ್ಬೋದು, ಕಾನೂನು ರಿಸರ್ಚರ್ಗಳಾಗಿ ಕೆಲಸ ಮಾಡಿಕೊಡ್ಬೋದು, ಸೈಟೇಷನ್ ಹುಡ್ಕೋದಾಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಅದೇ ರೀತಿ ಲಾ ಕ್ಲರ್ಕ್ಗಳಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿ ನೀವು ಒಂದೇ ಒಂದು ಸಬ್ಜೆಕ್ಟಲ್ಲಿ ಕೂಡ ಸ್ಪೆಷಲೈಸೇಷನನ್ನು ಹೊಂದ್ಬೋದು. ಯಾವ ರೀತಿ ಅಂದರೆ ಸಿವಿಲ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಇಲ್ಲ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು. ನೀವು ಈ ರೀತಿಯಾಗಿ ಒಂದೇ ಒಂದು ಸಬ್ಜೆಕ್ಟಲ್ಲಿ ಸ್ಪೆಷಲೈಸೇಷನ್ ಆಗಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂಥ ಕೆಲಸ ಆಗಿರುತ್ತೆ ಇದು. ಸ್ನೇಹಿತರೆ, ನೀವು ಇಷ್ಟೊತ್ತು ಕಾನೂನು ವಿಭಾಗದಲ್ಲಿ ಏನೇನು ಅವಕಾಶಗಳಿದ್ದಾವೆ, ಏನೇನು ಉದ್ಯೋಗ ಸೌಲಭ್ಯಗಳಿದ್ದಾವೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ. ಈ ನಮ್ಮ ಬೋಧಿ ಟ್ರೀಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.